Hello everyone, it's a science class for 8th standards, metal and non-metals, ಲೋಹಗಳು ಮತ್ತು ಅಲೋಹಗಳು, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಲೋಹಗಳ ಭೌತಿಕ ಲಕ್ಷಣಗಳು. ಮೆಟಲ್ಸ್ ಆರ್ ಸಾಲಿಡ್ ಎಕ್ಸೆಪ್ಟ್ ಮರ್ಕ್ಯುರಿ, ಅಂದರೆ ಮೆಟಲ್ಸ್ ಲೋಹಗಳು ಯಾವಾಗಲೂ ಘನ ಸ್ಥಿತಿಲೇ ಇರುತ್ತೆ, ಮರ್ಕ್ಯುರಿ ಒಂದನ್ನು ಹೊರತುಪಡಿಸಿ. ಮರ್ಕ್ಯುರಿ ಇಸ್ ದ ಓನ್ಲಿ ಮೆಟಲ್ ದಟ್ ಈಸ್ ಇನ್ ದಿ ಲಿಕ್ವಿಡ್ ಫಾರ್ಮ್, ಅದು ಲಿಕ್ವಿಡ್ ಫಾರ್ಮಲ್ಲೇ ನಮಗೆ ಸಿಗುತ್ತೆ. ಮೆಟಲ್ಸ್ ಆರ್ ಹಾರ್ಡ್, ಮೆಟಲ್ಸ್ ತುಂಬ ಗಟ್ಟಿಯಾಗಿರುತ್ತೆ ಎಕ್ಸೆಪ್ಟ್ ಲಿಥಿಯಂ, ಪೊಟ್ಯಾಷಿಯಮ್, ಸೋಡಿಯಂ. ಲಿಥಿಯಮ್ಮು, ಪೊಟ್ಯಾಷಿಯಮ್ಮು, ಸೋಡಿಯಮ್ಮು ಇವು ಮೂರನ್ನು ಬಿಟ್ಟು ಇನ್ನೆಲ್ಲ ಮೆಟಲ್ಸು ತುಂಬ ಗಟ್ಟಿಯಾಗಿರುತ್ತೆ. ಮೆಟಲ್ಸ್ ಹ್ಯಾವ್ ಮೆಟಾಲಿಕ್ ಲಸ್ಚರ್, ಅಂದರೆ ಅವಕ್ಕೆ ಲಸ್ಚರ್ ಮೀನ್ಸ್ ಶೈನಿಂಗ್ ಪ್ರಾಪರ್ಟಿ ಅಂತ, ಹೊಳಪು ಅಂತ. ಎಲ್ಲ ಮೆಟಲ್ಸು ಸಹ ತುಂಬ ಶೈನ್ ಆಗ್ತಾ ಇರುತ್ತೆ, ಹೊಳಿತಾ ಇರುತ್ತೆ ಅಂತ. ಮೆಟಲ್ಸ್ ಆರ್ ಮೆಲ್ಲಬಲ್, ಕೆನ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್, ಅಂದರೆ ಈ ಮೆಟಲ್ಸನ್ನು ಬೀಟ್ ಮಾಡಿದಾಗ ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಅದಕ್ಕೆ ಮೆಟಲ್ಸ್ ಆರ್ ಮೆಲ್ಲಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಮೆಟಲ್ಸ್ ಆರ್ ಡಕ್ಟೈಲ್, ಕೆನ್ ಬಿ ಡ್ರಾನ್ ಇಂಟು ವೈರ್ಸ್, ಅಂದರೆ ಈ ಮೆಟಲ್ಸನ್ನು ವೈರ್ ಫಾರ್ಮಿಗೆ ಡ್ರಾನ್ ಮಾಡ್ಕೋಬೋದು, ಅದಕ್ಕೆ ಮೆಟಲ್ಸ್ ಆರ್ ಡಕ್ಟೈಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್, ಮೆಟಲ್ಸ್ಗೆ ಮೆಲ್ಟಿಂಗ್ ಪಾಯಿಂಟು ತುಂಬ ಹೈ ಇರುತ್ತೆ. ಗ್ಯಾಲಿಯಮ್ ಆ್ಯಂಡ್ ಸೀಸಿಯಮ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್, ದೇ ಮೆಲ್ಟ್ ಇನ್ ದಿ ಪಾಮ್ ಆಫ್ ಹ್ಯಾಂಡ್, ಅಂದರೆ ಈ ಗ್ಯಾಲಿಯಮ್ಮು ಮತ್ತು ಸೀಸಿಯಮ್ಗೆ ಮೆಲ್ಟಿಂಗ್ ಪಾಯಿಂಟು ತುಂಬ ಲೋ ಇರುತ್ತೆ, ಇವು ನಮ್ಮ ಹ್ಯಾಂಡ್ ಅಂದರೆ ಅಂಗೈಯಲ್ಲಿರುವಂತಹ ಹೀಟಿಗೂ ಸಹ ಮೆಲ್ಟ್ ಆಗುತ್ತೆ, ಅದಕ್ಕೆ ಇವಕ್ಕೆ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಇರುತ್ತೆ ಅಂತ ಕರಿತೀವಿ. ನೆಕ್ಸ್ಟ್ ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್, ಮೆಟಲ್ಸಿಗೆ ಹೈ ಬಾಯ್ಲಿಂಗ್ ಪಾಯಿಂಟ್, ಮೆಟಲ್ಸಿಗೆ ಬಾಯ್ಲಿಂಗ್ ಪಾಯಿಂಟು ತುಂಬ ಹೈ ಇರುತ್ತೆ. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್, ಬೆಸ್ಟ್ ಕಂಡಕ್ಟರ್ಸ್ ಆರ್ ಸಿಲ್ವರ್ ಆ್ಯಂಡ್ ಕಾಪರ್, ಪೂರ್ ಕಂಡಕ್ಟರ್ಸ್ ಆರ್ ಲೆಡ್ ಆ್ಯಂಡ್ ಮರ್ಕ್ಯುರಿ, ಅಂದರೆ ಮೆಟಲ್ಸು ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ನೆಕ್ಸ್ಟ್ ಅದರಲ್ಲಿ ಬೆಸ್ಟ್ ಕಂಡಕ್ಟರ್ಸ್ ಯಾವುದಪ್ಪ ಅಂದರೆ ಸಿಲ್ವರ್ ಆ್ಯಂಡ್ ಕಾಪರ್, ಪೂರ್ ಕಂಡಕ್ಟರ್ಸ್ ಯಾವುದಪ್ಪ ಅಂದರೆ ಲೆಡ್ ಆ್ಯಂಡ್ ಮರ್ಕ್ಯುರಿ. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ಬೆಸ್ಟ್ ಕಂಡಕ್ಟರ್ಸ್ ಆರ್ ಸಿಲ್ವರ್ ಆ್ಯಂಡ್ ಕಾಪರ್. ಮೆಟಲ್ಸ್ ಆರ್ ಸಾನರಸ್, ಪ್ರೊಡ್ಯೂಸ್ ಸೌಂಡ್ ವೆನ್ ಬೀಟನ್, ಅಂದರೆ ಮೆಟಲ್ಸ್ ಮೇಲೆ ನಾವು ಫೋರ್ಸನ್ನು ಅಪ್ಲೈ ಮಾಡಿದಾಗ ಅಥವಾ ಅದಕ್ಕೆ ಹೊಡೆದಾಗ ಅದು ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅದಕ್ಕೆ ಮೆಟಲ್ಸ್ ಆರ್ ಸಾನರಸ್ ಅಂತ ಕರಿತೀವಿ. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್, ಇವಾಗ ಅಲೋಹಗಳ ಭೌತಿಕ ಗುಣಲಕ್ಷಣಗಳನ್ನು ನಾವು ತಿಳ್ಕೊಳ್ಳೋಣ. ನಾನ್ ಮೆಟಲ್ಸ್ ಮೇ ಬಿ ಸಾಲಿಡ್ಸ್, ಲಿಕ್ವಿಡ್ಸ್ ಆರ್ ಗ್ಯಾಸಸ್, ಅಂದರೆ ಈ ಮೆಟಲ್ಸ್ ಯಾವಾಗಲೂ ಸಾಲಿಡ್ಡೇ ಇರ್ತಿತ್ತು, ಮರ್ಕ್ಯುರಿ ಒಂದನ್ನು ಹೊರತುಪಡಿಸಿ. ಆದರೆ ನಾನ್ ಮೆಟಲ್ಸು ಸಾಲಿಡ್ ಆದರೂ ಸಾಲಿಡ್ ಸ್ಟೇಟಲ್ಲೂ ಇರುತ್ತೆ, ಲಿಕ್ವಿಡ್ ಸ್ಟೇಟ್ಸ್ನಲ್ಲಿ ಇರುತ್ತವೆ, ನೆಕ್ಸ್ಟ್ ಗ್ಯಾಸಿಯಸ್ ಸ್ಟೇಟ್ಸ್ನಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಾಲಿಡ್ ಸ್ಟೇಟ್ನಲ್ಲಿ ಕಾರ್ಬನ್ನು, ಸಲ್ಫರು, ಫಾಸ್ಫರಸ್ ಎಕ್ಸೆಟ್ರಾ. ಕಾರ್ಬನ್ನು, ಸಲ್ಫರು, ಫಾಸ್ಫರಸ್ ಇದೆಲ್ಲ ಸಾಲಿಡ್ ಸ್ಟೇಟ್ಸ್ನಲ್ಲಿರುತ್ತೆ. ನೆಕ್ಸ್ಟ್ ಲಿಕ್ವಿಡ್ ಸ್ಟೇಟಲ್ಲಿ ಬ್ರೋಮಿನ್ ಇರುತ್ತೆ. ನೆಕ್ಸ್ಟ್ ಗ್ಯಾಸಿಯಸ್ ಸ್ಟೇಟಲ್ಲಿ ಆಕ್ಸಿಜನ್ನು, ಹೈಡ್ರೋಜನ್ ಆ್ಯಂಡ್ ನೈಟ್ರೋಜನ್ ಎಕ್ಸೆಟ್ರಾ. ಆಕ್ಸಿಜನ್ನು, ಹೈಡ್ರೋಜನ್ನು, ನೈಟ್ರೋಜನ್ನು ಇದೆಲ್ಲ ಗ್ಯಾಸಿಯಸ್ ಸ್ಟೇಟಲ್ಲಿ ಇರುತ್ತೆ. ನೆಕ್ಸ್ಟ್ ನಾನ್ ಮೆಟಲ್ಸ್ ಆರ್ ಸಾಫ್ಟ್, ಅಲ್ಲಿ ಮೆಟಲ್ಸ್ ಏನಾಗಿತ್ತು, ಹಾರ್ಡ್ ಆಗಿತ್ತು, ನಾನ್ ಮೆಟಲ್ಸು ತುಂಬ ಸಾಫ್ಟ್ ಆಗಿರುತ್ತೆ ಎಕ್ಸೆಪ್ಟ್ ಡೈಮಂಡ್ ವಿಚ್ ಇಸ್ ದಿ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್. ಈ ಡೈಮಂಡ್ ಒಂದನ್ನು ಹೊರತುಪಡಿಸಿ ಎಲ್ಲ ನಾನ್ ಮೆಟಲ್ಸು ಸಹ ತುಂಬ ಸಾಫ್ಟ್ ಆಗಿರುತ್ತೆ, ಡೈಮಂಡು ತುಂಬ ಹಾರ್ಡ್ ಇರುತ್ತೆ. ವಿಚ್ ಇಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್, ಅಂದರೆ ನಮಗೆ ನೈಸರ್ಗಿಕವಾಗಿ ಸಿಗುವಂತಹ ಗಟ್ಟಿಯಾದ ವಸ್ತು ಈ ಡೈಮಂಡ್ ಆಗಿರುತ್ತೆ. ನೆಕ್ಸ್ಟ್ ನಾನ್ ಮೆಟಲ್ಸ್ ಡು ನಾಟ್ ಹ್ಯಾವ್ ಲಸ್ಚರ್, ಅಂದರೆ ಈ ನಾನ್ ಮೆಟಲ್ಸ್ ಹೊಳೆಯೋದಿಲ್ಲ ಎಕ್ಸೆಪ್ಟ್ ಅಯೋಡಿನ್ ಕ್ರಿಸ್ಟಲ್ಸ್. ಈ ಅಯೋಡಿನ್ ಕ್ರಿಸ್ಟಲ್ಸ್ನ ಹೊರತುಪಡಿಸಿ ಎಲ್ಲ ನಾನ್ ಮೆಟಲ್ಸು ಸಹ ಹೊಳೆಯೋದಿಲ್ಲ. ನಾನ್ ಮೆಟಲ್ಸ್ ಆರ್ ನಾಟ್ ಮೆಲ್ಲಬಲ್, ಅಂದರೆ ಇವಕ್ಕೆ ಬೀಟ್ ಮಾಡಿದಾಗ ಇವನ್ನ ಥಿನ್ ಶೀಟಾಗಿ ಕನ್ವರ್ಟ್ ಆಗೋದಿಲ್ಲ, ಅದಕ್ಕೆ ನಾನ್ ಮೆಟಲ್ಸ್ ಆರ್ ನಾಟ್ ಮೆಲ್ಲಬಲ್. ನಾನ್ ಮೆಟಲ್ಸ್ ಆರ್ ನಾಟ್ ಡಕ್ಟೈಲ್, ಇವು ಡಕ್ಟೈಲ್ ಅಲ್ಲ, ಅಂದರೆ
ಇವನ್ನ ವೈರ್ ಫಾರ್ಮಿಗೆ ಕನ್ವರ್ಟ್ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ನಾನ್ ಮೆಟಲ್ಸ್ ಆರ್ ನಾಟ್ ಡಕ್ಟೈಲ್. ನೆಕ್ಸ್ಟ್ ನಾನ್ ಮೆಟಲ್ಸ್ ವಿಚ್ ಆರ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್. ಸಾಲಿಡ್ಸು ಮತ್ತು ಲಿಕ್ವಿಡ್ ಸ್ಟೇಟಲ್ಲಿರುವಂತಹ ನಾನ್ ಮೆಟಲ್ಸು ತುಂಬ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಇವುಗಳಿಗೆ. ನೆಕ್ಸ್ಟ್ ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್. ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಎಕ್ಸೆಪ್ಟ್ ಗ್ರಾಫೈಟ್. ಗ್ರಾಫೈಟನ್ನು ಹೊರತುಪಡಿಸಿ ಎಲ್ಲ ನಾನ್ ಮೆಟಲ್ಸು ಸಹ ಎಲೆಕ್ಟ್ರಿಸಿಟಿಗೆ ಬ್ಯಾಡ್ ಕಂಡಕ್ಟರ್. ಗ್ರಾಫೈಟನ್ನು ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನ್ ಮೆಟಲ್ಸ್ ಆರ್ ನಾಟ್ ಸಾನರಸ್, ಅಂದರೆ ಇವುಗಳ ಮೇಲೆ ಬೀಟ್ ಮಾಡಿದಾಗ ಇವು ಸೌಂಡನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ, ಅದಕ್ಕೆ ದೀಸ್ ಆರ್ ನಾಟ್ ಸಾನರಸ್. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಲೋಹಗಳ ಕೆಮಿಕಲ್ ಪ್ರಾಪರ್ಟೀಸ್. ಇಷ್ಟೊತ್ತು ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಂಡ್ವಿ, ಈಗ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ರಿಯಾಕ್ಷನ್ ವಿತ್ ಆಕ್ಸಿಜನ್. ಮೆಟಲ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಆಕ್ಸೈಡ್ಸ್. ಅಂದರೆ ಆಕ್ಸಿಜನ್ ಜೊತೆ ಈ ಮೆಟಲ್ಸು ರಿಯಾಕ್ಟ್ ಆದಾಗ ಆಕ್ಸೈಡ್ಸನ್ನು ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ವೆನ್ ಕಾಪರ್ ಈಸ್ ಹೀಟೆಡ್ ಇಟ್ ಕಂಬೈನ್ಸ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ಅಂದರೆ ಕಾಪರನ್ನು ಹೀಟ್ ಮಾಡಿದಾಗ ಇದು ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಏನು ಮಾಡುತ್ತೆ, ಕಾಪರ್ ಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಕೆಮಿಕಲ್ ಫಾರ್ಮುಲಾ ಫಾರ್ ಕಾಪರ್ ಈಸ್ Cu. 2 molecules of Cu plus 2 molecules of oxygen heated and combines to form 2 molecules of carbon oxide, copper oxide, 2CuO. When aluminium is, another example, when aluminium is heated it combines with oxygen to form aluminium oxide. ಅಂದರೆ ಈ ಅಲ್ಯೂಮಿನಿಯಂನ ಹೀಟ್ ಮಾಡಿದಾಗ ಏನಾಗುತ್ತೆ, ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಏನನ್ನು ಫಾರ್ಮ್ ಮಾಡುತ್ತೆ, ಅಲ್ಯೂಮಿನಿಯಂ ಆಕ್ಸೈಡನ್ನಾಗಿ ಫಾರ್ಮ್ ಮಾಡುತ್ತೆ. 4 molecules of aluminium, Al means aluminium, chemical symbol for aluminium is Al. 4 molecules of Al plus 3 molecules of oxygen give rise to 2Al2O3. ಅಂದರೆ 4 molecules of aluminium plus 6 molecules of oxygen, aluminium oxide. ನೆಕ್ಸ್ಟ್ ರಿಯಾಕ್ಷನ್ ವಿತ್ ವಾಟರ್. ವಾಟರ್ ಜೊತೆ ಈ ಮೆಟಲ್ಸ್ಗಳು ರಿಯಾಕ್ಟ್ ಆದಾಗ ಏನು ಫಾರ್ಮ್ ಆಗುತ್ತೆ, ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್ ಆರ್ ಮೆಟಲ್ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ಅಂದರೆ ಈ ಮೆಟಲ್ಗಳು ನೀರಿನ ಜೊತೆ ರಿಯಾಕ್ಟ್ ಮಾಡಿದಾಗ ಮೆಟಲ್ ಆಕ್ಸೈಡ್ಸನ್ನು ಫಾರ್ಮ್ ಮಾಡುತ್ತೆ ಅಥವಾ ಮೆಟಲ್ ಹೈಡ್ರಾಕ್ಸೈಡ್ಸ್ನು ಸಹ ಫಾರ್ಮ್ ಮಾಡುತ್ತೆ ವಿತ್ ಹೈಡ್ರೋಜನನ್ನು ಸಹ ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಸ್ 2Na. Na ಮೀನ್ಸ್ ಸೋಡಿಯಂ. ಕೆಮಿಕಲ್ ಸಿಂಬಲ್ ಆಫ್ ಸೋಡಿಯಂ ಈಸ್ Na. 2Na plus 2H2O. H2O ಅಂದರೆ ವಾಟರ್. ಕೆಮಿಕಲ್ ಫಾರ್ಮುಲಾ ಫಾರ್ ವಾಟರ್ ಈಸ್ H2O is give rise to 2NaOH. 2 molecules of sodium hydroxide plus hydrogen. Next, K means potassium. Chemical symbol for potassium is K. 2 molecules of potassium plus 2 molecules of plus water is give rise to 2 molecules of potassium hydroxide plus hydrogen. Next, Ca means calcium plus water is give rise to calcium hydroxide, CaOH twice plus H2. Next, 2Al. Al means aluminium. 2Al plus 3H2O is give rise to Al2O3 plus H2O. Aluminium oxide. Next, 3Fe. Fe means ferrous, iron. 3Fe plus iron na chemical symbol Fe. 3Fe plus 4H2O is give rise to Fe3O4 plus 4H2. Ferric oxide plus hydrogen. Reaction with acids. Metals react with dilute acids to form salt and
ಹೈಡ್ರೋಜನ್. ಅಂದರೆ ಈ ಡೈಲ್ಯೂಟ್ ಆ್ಯಸಿಡ್ಸ್ ಜೊತೆ ಮೆಟಲ್ಸ್ ರಿಯಾಕ್ಟ್ ಆದರೆ ಏನನ್ನು ಫಾರ್ಮ್ ಮಾಡುತ್ತೆ? ಸಾಲ್ಟು ಮತ್ತು ಹೈಡ್ರೋಜನನ್ನು ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ Mg ಮೆಗ್ನೀಷಿಯಮ್ ಪ್ಲಸ್ 2HCl 2 ಮಾಲಿಕ್ಯೂಲ್ಸ್ ಆಫ್ hydrochloric acid is give rise to MgCl2 magnesium chloride plus hydrogen. Next 2 molecules of hydrogen plus 6 molecules of HCl hydrochloric acid is give rise to 2AlCl3 aluminium chloride plus 3H2 hydrogen. Zinc plus 2HCl is give rise to zinc chloride plus hydrogen. Next Fe plus 2HCl is give rise to FeCl2 ferric chloride plus hydrogen. Next reaction of metals with metal salt solution. ಅಂದರೆ ಈ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಜೊತೆ ಮೆಟಲ್ಸ್ಗಳು ರಿಯಾಕ್ಟ್ ಆದಾಗ ಏನನ್ನು ಫಾರ್ಮ್ ಮಾಡುತ್ತೆ ಅಂತ. ಎ ಮೋರ್ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸಸ್ ಎ ಲೆಸ್ ರಿಯಾಕ್ಟಿವ್ ಮೆಟಲ್ ಫ್ರಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್ ಆರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಲೂ ಕರಿತೀವಿ ಇದಕ್ಕೆ. ಇಲ್ಲೇನಾಗುತ್ತಪ್ಪ ಅಂದರೆ ಈ ಸಾಲ್ಟ್ ಸೊಲ್ಯೂಷನ್ನಲ್ಲಿರುವಂತಹ ಮೆಟಲ್ಸನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಯಾವುದು? ಮೋರ್ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸಸ್ ಎ ಲೆಸ್ ರಿಯಾಕ್ಟಿವ್ ಮೆಟಲ್. ಲೆಸ್ ರಿಯಾಕ್ಟಿವಿಟಿ ಲೆಸ್ ಇರುವಂತಹ ಮೆಟಲ್ಸನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಮ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನಲ್ಲಿರುವಂತಹ ಕಾಪರನ್ನು ಮೆಗ್ನೀಷಿಯಮ್ ಏನು ಮಾಡುತ್ತೆ? ಡಿಸ್ಪ್ಲೇಸ್ ಮಾಡುತ್ತೆ. ಕೆಮಿಕಲಿ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಮೆಗ್ನೀಷಿಯಮ್ Mg plus CuSO4 ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಈಸ್ ಗಿವ್ ರೈಸ್ ಟು ಮೆಗ್ನೀಷಿಯಮ್ ಸಲ್ಫೇಟ್. ಇಲ್ಲೇನು ಮಾಡುತ್ತೆ? ಈ ಕಾಪರನ್ನು ಡಿಸ್ಪ್ಲೇಸ್ ಮಾಡಿ ಮೆಗ್ನೀಷಿಯಮ್ಮು ಇಲ್ಲಿ ಆ್ಯಡ್ ಆಗುತ್ತೆ. ಮೆಗ್ನೀಷಿಯಮ್ ಸಲ್ಫೇಟ್ ಪ್ಲಸ್ Cu ಹಾಗೆ ಉಳ್ಕೊಳ್ಳುತ್ತೆ. ಜಿಂಕ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. Fe plus CuSO4 copper sulfate solution is give rise to this is the Fe. Ferrous displaces iron displaces copper from copper sulfate solution. Fe plus CuSO4 is give rise to iron plus copper sulfate solution is give rise to FeSO4 ferric sulfate solution plus Cu. Cu ಹಾಗೆ ಹೊರಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್. ಅಂದರೆ ಈ the arranging of metals in the decreasing order of their reactivity is called reactivity series of metals. ಅಂದರೆ ಮೆಟಲ್ಸ್ಗಳ ರಿಯಾಕ್ಟಿವಿಟಿನ ಡಿಕ್ರೀಸಿಂಗ್ ಆರ್ಡರಲ್ಲಿ ನಾವು ಅರೇಂಜ್ ಮಾಡೋದಕ್ಕೆ ಏನಂತ ಕರಿತೀವಿ? ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್ ಅಂತ ಕರಿತೀವಿ. ಪೊಟ್ಯಾಷಿಯಮ್ ಈಸ್ more reactive than sodium. It is more reactive than calcium. It is more reactive than magnesium. Magnesium is more reactive than aluminium. Aluminium is more reactive than zinc. Zinc is more reactive than ferrous. Ferrous is more reactive than lead. Pb means lead. Next, lead is more reactive than hydrogen. Hydrogen is more reactive than copper. Copper is more reactive than mercury. Its chemical symbol is Hg. Mercury is more reactive than silver. Its chemical symbol is Ag. It is more reactive than Au, gold. This means gold is less reactive metal. Potassium is more reactive metal. Next, chemical properties of non-metals. ಇಷ್ಟೊತ್ತು ಮೆಟಲ್ಸ್ನ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾನ್ ಮೆಟಲ್ಸ್ನ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ರಿಯಾಕ್ಷನ್ ವಿತ್ ಆಕ್ಸಿಜನ್. Non-metals react with oxygen to form non-metallic oxides. ಅಂದರೆ ಆವಾಗ ಅಲ್ಲಿ ಮೆಟಲ್ಸ್ ಏನಾಯಿತು? ಮೆಟಾಲಿಕ್ ಆಕ್ಸೈಡ್ಸನ್ನು ಫಾರ್ಮ್ ಮಾಡಿದ್ರು. ನಾನ್ ಮೆಟಲ್ಸ್ ಏನು ಮಾಡ್ತಾ ಇದೆ? ಇಲ್ಲಿ ನಾನ್ ಮೆಟಾಲಿಕ್ ಆಕ್ಸೈಡ್ಸನ್ನು ಫಾರ್ಮ್ ಮಾಡ್ತವೆ. ವೆನ್ ಸಲ್ಫರ್ ಈಸ್ ಹೀಟೆಡ್ ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಸಲ್ಫರ್ ಡೈಆಕ್ಸೈಡ್. S plus O2. S means sulfur plus O2 is give rise to
sulfur dioxide. When carbon is heated, it combines with oxygen to form carbon dioxide. Carbon plus oxygen is give rise to carbon dioxide. Next, reaction with water. Generally, non-metals do not react with water, so they may be very reactive in air. ಅಂದರೆ ಈ ನಾನ್ ಮೆಟಲ್ಸ್ ನೀರಿನ ಜೊತೆ ರಿಯಾಕ್ಟ್ ಆಗೋದಿಲ್ಲ, ಬಟ್ ಗಾಳಿ ಜೊತೆ ತುಂಬ ರಿಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಫಾಸ್ಫರಸ್ ಈಸ್ ಎ ವೆರಿ ರಿಯಾಕ್ಟಿವ್ ನಾನ್ ಮೆಟಲ್. ಇಟ್ ಕ್ಯಾಚಸ್ ಫೈರ್ ಇಫ್ ಇಟ್ ಎಕ್ಸ್ಪೋಸ್ಡ್ ಟು ಏರ್. ಟು ಪ್ರಿವೆಂಟ್ ದ ಕಾಂಟ್ಯಾಕ್ಟ್ ಆಫ್ ಫಾಸ್ಫರಸ್ ವಿತ್ ಅಟ್ಮಾಸ್ಫಿರಿಕ್ ಆಕ್ಸಿಜನ್, ಇಟ್ ಈಸ್ ಸ್ಟೋರ್ಡ್ ಇನ್ ವಾಟರ್. ಅಂದರೆ ಈ ನಾನ್ ಮೆಟಲ್ಸ್ ನೀರಿನ ಜೊತೆ ರಿಯಾಕ್ಟ್ ಆಗೋದಿಲ್ಲ, ಬಟ್ ಗಾಳಿ ಜೊತೆ ರಿಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ಫಾಸ್ಫರಸ್ನ ನಾವು ಹೊರಗೆ ತೆಗೆದ್ವಿ, ಗಾಳಿ ಇಟ್ವಿ ಅಂದರೆ ಅದೇನಾಗುತ್ತೆ, ಇಟ್ ಕ್ಯಾಚಸ್ ಫೈರ್, ಬೆಂಕಿನ ಈ ಪ್ರೊಡ್ಯೂಸ್ ಮಾಡುತ್ತೆ ಈ ಫಾಸ್ಫರಸ್ ಅನ್ನುವಂತಹ ನಾನ್ ಮೆಟಲ್. ಅದಕ್ಕೆ ಇದನ್ನು ಗಾಳಿ ಜೊತೆ ಕಾಂಟ್ಯಾಕ್ಟ್ ಮಾಡೋದನ್ನು ಕಾಂಟ್ಯಾಕ್ಟ್ ಮಾಡಿ ಫೈರ್ ಆಗೋದನ್ನು ತಡೆಗಟ್ಟೋದಕ್ಕೋಸ್ಕರ ಇದನ್ನು ಏನು ಮಾಡ್ತೀವಿ, ಯಾವಾಗಲೂ ನೀರಿನಲ್ಲೇ ಸ್ಟೋರ್ ಮಾಡ್ತೀವಿ ಈ ಫಾಸ್ಫರಸ್ ಅನ್ನುವಂತಹ ನಾನ್ ಮೆಟಲ್ಸನ್ನು. ನೆಕ್ಸ್ಟ್, ರಿಯಾಕ್ಷನ್ ವಿತ್ ಆ್ಯಸಿಡ್ಸ್. ನಾನ್ ಮೆಟಲ್ಸ್ ಜನರಲಿ ಡು ನಾಟ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್. ಈ ನಾನ್ ಮೆಟಲ್ಸು ಆ್ಯಸಿಡ್ಸ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಹೌ ಡು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್? ಅಂದರೆ ಈ ಮೆಟಲ್ಸು ಮತ್ತು ನಾನ್ ಮೆಟಲ್ಸು ಎರಡೂ ಜೊತೆಗೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ. ಮೆಟಲ್ಸ್, ದೇ ಲೂಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಬಿಕಮ್ ಪಾಸಿಟಿವ್ ಅಯಾನ್ಸ್, ಸೊ ದೇ ಆರ್ ಕಾಲ್ಡ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್. ಅಂದರೆ ಈ ಮೆಟಲ್ಸ್ ಏನು ಮಾಡ್ತಾವಪ್ಪ ಅಂದರೆ ಎಲೆಕ್ಟ್ರಾನ್ಸನ್ನು ಬಿಟ್ಕೊಟ್ಟು ಏನಾಗುತ್ತೆ, ಪಾಸಿಟಿವ್ ಅಯಾನ್ ಆಗುತ್ತೆ. ಸೊ ದೇ ಆರ್ ಕಾಲ್ಡ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್. ಅದಕ್ಕೆ ಇವನ್ನೇನಂತ ಕರಿತೀವಿ, ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದಿ ಅಟೋಮಿಕ್ ನಂಬರ್ ಆಫ್ ಸೋಡಿಯಂ ಈಸ್ 11. ಸೋಡಿಯಂನ ಅಟೋಮಿಕ್ ನಂಬರ್ ಎಷ್ಟು? 11. ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ 281. ಇಟ್ ಹ್ಯಾಸ್ 1 ವೇಲೆನ್ಸ್ ಎಲೆಕ್ಟ್ರಾನ್. ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಪ್ಪ ಅಂದರೆ 2,8,1. ಇಲ್ಲಿ ಲಾಸ್ಟಲ್ಲಿ ಏನಾಯಿತು, 1 ಎಲೆಕ್ಟ್ರಾನ್ ವೇಲೆನ್ಸ್ ಎಲೆಕ್ಟ್ರಾನ್ ಆಗಿ ಉಳ್ಕೊಳ್ತು. ಇಟ್ ಲೂಸಸ್ 1 ಎಲೆಕ್ಟ್ರಾನ್ ಆ್ಯಂಡ್ ಫಾರ್ಮ್ ಎ ಸೋಡಿಯಂ ಅಯಾನ್. ಹಂಗಾಗಿ ಇದು ಸೋಡಿಯಂ ಅಯಾನನ್ನು ಫಾರ್ಮ್ ಮಾಡುತ್ತೆ. Na+ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್. ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸೆಂಡ್ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡಿ. 7th ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ, ಬಟ್ ಇನ್ನೊಂದು ಸತಿ ನಿಮಗೆ ಹೇಳ್ತೀನಿ. ಬಟ್ ಇವಾಗ ಹಂಗೆ ತಿಳ್ಕೊಂಡಿರಿ. ಇಟ್ ಲೂಸಸ್ 1 ಎಲೆಕ್ಟ್ರಾನ್ ಆ್ಯಂಡ್ ಫಾರ್ಮ್ ಎ ಸೋಡಿಯಂ ಅಯಾನ್ Na+. ಪ್ಲಸ್ 1 ಎಲೆಕ್ಟ್ರಾನನ್ನು ಬಿಟ್ಕೊಟ್ಟಿದೆ. ಬಿಟ್ಕೊಟ್ಟು ಇದೇನಾಗಿದೆ, ಪಾಸಿಟಿವ್ ಅಯಾನ್ ಆಗಿದೆ. ಅಟೋಮಿಕ್ ನಂಬರ್ 11, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು 2,8,1. ಸೋಡಿಯಮಿನ ಅಟೋಮಿಕ್ ನಂಬರ್ 11, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸೋಡಿಯಮ್ ಇಸ್ 2,8,1. ನೆಕ್ಸ್ಟ್, ನಾನ್ ಮೆಟಲ್ಸ್. ನಾನ್ ಮೆಟಲ್ಸ್ ದೆ ಗೈನ್ ಎಲೆಕ್ಟ್ರಾನ್. ಮೆಟಲ್ಸು ಎಲೆಕ್ಟ್ರಾನನ್ನು ಬಿಟ್ಕೊಟ್ರೆ ನಾನ್ ಮೆಟಲ್ಸು ಎಲೆಕ್ಟ್ರಾನನ್ನು ಪಡ್ಕೊಂಡು ಏನಾಗುತ್ತೆ, ಇಟ್ ಬಿಕಮ್ಸ್ ನೆಗೆಟಿವ್ ಅಯಾನ್. ಸೊ ದೇ ಆರ್ ಕಾಲ್ಡ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್. ಅದಕ್ಕೆ ಇವನ್ನೇನಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಮೆಟಲ್ಸನ್ನು ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ, ನಾನ್ ಮೆಟಲ್ಸನ್ನು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದ ಅಟೋಮಿಕ್ ನಂಬರ್ ಆಫ್ ಕ್ಲೋರಿನ್ ಈಸ್ 17. ಕ್ಲೋರಿನಿನ ಅಟೋಮಿಕ್ ನಂಬರ್ ಎಷ್ಟು? 17. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ಲೋರಿನ್ ಈಸ್ 2,8,7. ಇಟ್ ಹ್ಯಾಸ್ 7 ವೇಲೆನ್ಸ್ ಎಲೆಕ್ಟ್ರಾನ್. ಅಂದರೆ ಇದರಲ್ಲಿ ಲಾಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಮೀನ್ಸ್ ಕೊನೆಗಿರುವಂತಹ ಎಲೆಕ್ಟ್ರಾನ್ಸ್ ಲಾಸ್ಟ್ ಶೆಲ್ಲಲ್ಲಿ ಎಷ್ಟಿದೆ? 7 ವೇಲೆನ್ಸ್ ಎಲೆಕ್ಟ್ರಾನ್. ಇಟ್ ಗೈನ್ 1 ಎಲೆಕ್ಟ್ರಾನ್ ಆ್ಯಂಡ್ ಫಾರ್ಮ್ ಕ್ಲೋರಿನ್ ಅಯಾನ್. ಹಂಗಾಗಿ ಇದೇನು ಮಾಡುತ್ತೆ, 1 ಎಲೆಕ್ಟ್ರಾನನ್ನು ಗೈನ್ ಮಾಡಿಕೊಂಡು ಕ್ಲೋರಿನ್ ಅಯಾನ್ ಆಗಿ ಫಾರ್ಮ್ ಆಗುತ್ತೆ. ಕ್ಲೋರಿನ್ ಪ್ಲಸ್ 1 ಎಲೆಕ್ಟ್ರಾನ್ ಈಸ್ ಗಿವ್ ರೈಸ್ ಟು ಕ್ಲೋರಿನ್ ಅಯಾನ್. ಎಲೆಕ್ಟ್ರೋನೆಗೆಟಿವ್, ನಾಟ್ ಎಲೆಕ್ಟ್ರೋಪಾಸಿಟಿವ್, ಎಲೆಕ್ಟ್ರೋನೆಗೆಟಿವ್ ಕ್ಲೋರಿನ್ ಅಯಾನ್ ಆಗಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್, ಅಟೋಮಿಕ್ ನಂಬರ್ ಆಫ್ ಸೋಡಿಯಂ ಈಸ್ 17, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ 2,8,7. 1 ಎಲೆಕ್ಟ್ರಾನನ್ನು ಗೇನ್ ಮಾಡ್ಕೊಂಡ್ಮೇಲೆ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, 2,8,8 ಆಗುತ್ತೆ. ನೆಕ್ಸ್ಟ್, ಕರೋಷನ್. ಕರೋಷನ್ ಮೀನ್ಸ್ ತುಕ್ಕು ಹಿಡಿಯೋದು. Corrosion is the damage caused to metals due to the reaction of metal with oxygen, moisture, ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಟ್ರಾ. ಅಂದರೆ ಈ ಮೆಟಲ್ಸ್ ಏನಾಗುತ್ತಪ್ಪ ಅಂತಂದರೆ
ಈ ಗಾಳಿಗೆ ಮತ್ತು ಗಾಳಿ ಮಾಯಿಶ್ಚರ್ ಮೀನ್ಸ್ ತೇವಾಂಶ, ಈ ಕಾರ್ಬನ್ ಡೈಆಕ್ಸೈಡ್ ಇವನ್ನೆಲ್ಲ ಇವೆಲ್ಲದ್ರ ಜೊತೆ ಕಾಂಟ್ಯಾಕ್ಟ್ ಆದಾಗ ಏನು ಮಾಡುತ್ತೆ, ಈ ಮೆಟಲ್ಸು ತುಕ್ಕು ಹಿಡಿಯುತ್ತೆ. ಅದಕ್ಕೆ ಏನಂತ ಕರಿತೀವಿ, ಡ್ಯಾಮೇಜ್ ಆಗುತ್ತೆ ಮೆಟಲ್ಸು. ಆ ಡ್ಯಾಮೇಜಿಗೆ ಏನಂತ ಕರಿತೀವಿ ನಾವು, ಕರೋಷನ್ ಅಂತ ಕರಿತೀವಿ, ತುಕ್ಕು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಫಾರ್ಮೇಷನ್ ಆಫ್ ಕೋಟಿಂಗ್ ಆಫ್ ರಸ್ಟ್ ಓವರ್ ಐರನ್, ಅಂದರೆ ಈ ಐರನ್ ಮೇಲೆ, ಕಬ್ಬಿಣದ ಮೇಲೆ ರಸ್ಟ್ ಬ್ರೌನ್ ಕೋಟಿಂಗ್ ಬರುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ, ರಸ್ಟಿಂಗ್ ಆಫ್ ಐರನ್ ಅಂತ ಕರಿತೀವಿ. ಅನದರ್ ಎಕ್ಸಾಂಪಲ್, ಫಾರ್ಮೇಷನ್ ಆಫ್ ಗ್ರೀನ್ ಕೋಟಿಂಗ್ ಆಫ್ ಬೇಸಿಕ್ ಕಾಪರ್ ಕಾರ್ಬೊನೇಟ್ ಓವರ್ ಕಾಪರ್, ಅಂದರೆ ಈ ಕಾಪರ್ ಮನೆಗಳಲ್ಲೆಲ್ಲ ನೀವು ಗಮನಿಸಿರ್ಬೋದು, ಕಾಪರಿಂದ ಮಾಡಿರುವಂತಹ ವಸ್ತುಗಳೆಲ್ಲ ಗ್ರೀನಿಶ್ ಕೋಟಿಂಗ್ ಇರುತ್ತೆ, ಅದ್ರ ಮೇಲೆ ಗ್ರೀನಿಶ್ ಕೋಟಿಂಗ್ ಕೂತಿರುತ್ತೆ, ಅದಕ್ಕೇನಂತ ಕರಿತೀವಿ, ಕರೋಷನ್ ಆಫ್ ಕಾಪರ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಮನೆಯಲ್ಲಿ ನೀವೇನಾದರೂ ತಾಮ್ರದ ದೀಪ ಅಥವಾ ತಾಮ್ರದ ತಟ್ಟೆ ಏನಾದರೂ ಯೂಸ್ ಮಾಡ್ತಾ ಇದ್ರಿ ಅಂದರೆ ಅದ್ರ ಮೇಲೆ ಗ್ರೀನಿಶ್ ಕೋಟ್ ಕೂತಿರುತ್ತೆ. ಆ ಗ್ರೀನಿಶ್ ಕೋಟ್ಗೆ ಏನಂತ ಕರಿತೀವಿ ಅಂದರೆ ಕರೋಷನ್ ಆಫ್ ಕಾಪರ್, ಅಂದರೆ ಆ ಕಾಪರು ತುಕ್ಕು ಹಿಡಿತಾ ಇದೆ ಅಂತ ಅರ್ಥ. ನೆಕ್ಸ್ಟ್, ಫಾರ್ಮೇಷನ್ ಆಫ್ ಬ್ಲ್ಯಾಕ್ ಕೋಟಿಂಗ್ ಆಫ್ ಸಿಲ್ವರ್ ಸಲ್ಫೈಡ್ ಓವರ್ ಸಿಲ್ವರ್, ಅಂದರೆ ಸಿಲ್ವರ್ ಮೀನ್ಸ್ ಬೆಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಬೆಳ್ಳಿ ಚೈನ್ ತಗೊಂಡಿರ್ತೀರಿ, ಯೂಸ್ ಮಾಡ್ತಿರ್ತೀರಿ ಅಂದರೆ ಯೂಸ್ ಮಾಡ್ತಾ ಮಾಡ್ತಾ ಅದೇನಾಗಿರುತ್ತೆ, ಕಪ್ಪಾಗ್ತಾ ಬರುತ್ತೆ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ಅಲ್ಲಿ ಅದ್ರ ಮೇಲೆ ಸಿಲ್ವರ್ ಸಲ್ಫೈಡ್ ಕೋಟ್ ಆಗ್ತಾ ಇದೆ, ಬರ್ತಾ ಇದೆ, ಅದರ ಅರ್ಥ ಬೆಳ್ಳಿ ತುಕ್ಕು ಹಿಡಿತಾ ಇದೆ ಅಂತ ಅರ್ಥ. ಅದು ಕಪ್ಪಾಗ್ತಾ ಬರುತ್ತೆ ಸಿಲ್ವರ್. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ corrosion. See here, this is the greenish coating on copper. Next, brown coating on iron. Prevention of metals from corrosion, ಅಂದರೆ ಇವಾಗ ಈ ಮೆಟಲ್ಸನ್ನು ತುಕ್ಕು ಹಿಡಿದೇ ಇರೋ ರೀತಿ ನಾವು ಯಾವ ರೀತಿ ತಡೆಗಟ್ಟಬೇಕಪ್ಪ ಅಂದರೆ, corrosion of metals can be prevented by ಅಪ್ಲೈಯಿಂಗ್ ಆಯಿಲ್ ಆರ್ ಗ್ರೀಸ್, ಎಣ್ಣೆನ ಅಥವಾ ಗ್ರೀಸನ್ನು ಅಪ್ಲೈ ಮಾಡಿ ನಾವು ತುಕ್ಕು ಹಿಡಿಯೋದನ್ನು ಕಡಿಮೆ ಮಾಡ್ಬೋದು. ನೆಕ್ಸ್ಟ್, ಅಪ್ಲೈಯಿಂಗ್ ಪೇಂಟ್ ಮಾಡೋದ್ರ ಮುಖಾಂತರ ತುಕ್ಕು ಹಿಡಿಯೋದನ್ನು ತಡೆಗಟ್ಟಬೋದು. ನೆಕ್ಸ್ಟ್, ಬೈ ಗ್ಯಾಲ್ವನೈಸೇಷನ್ ಮೀನ್ಸ್ ಕೋಟಿಂಗ್ ವಿತ್ ಜಿಂಕನ್ನು ಐರನ್ ಆರ್ಟಿಕಲ್ಸ್ ಮೇಲೆ ಕೋಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಆ ಪ್ರೊಸೆಸ್ಸಿಗೆ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಈ ಗ್ಯಾಲ್ವನೈಸೇಷನ್ ಮಾಡೋದ್ರ ಮುಖಾಂತರ ನಾವು ತುಕ್ಕು ಹಿಡಿಯೋದನ್ನು ತಡೆಗಟ್ಬೋದು. ನೆಕ್ಸ್ಟ್, ಬೈ ಟಿನ್ನಿಂಗ್, ಅಂದರೆ ಕೋಟಿಂಗ್ ವಿತ್ ಟಿನ್ ಅನ್ನೋಂತಹ ಎಲಿಮೆಂಟನ್ನು ನಾವು ಕೋಟ್ ಮಾಡೋದ್ರ ಮುಖಾಂತರ ಕರೋಷನನ್ನು ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟ್, ಬೈ ಎಲೆಕ್ಟ್ರೋಪ್ಲೇಟಿಂಗ್, ಕೋಟಿಂಗ್ ಎ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಲೈಕ್ ಕ್ರೋಮಿಯಂ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಲೈಕ್ ಕ್ರೋಮಿಯಂ ಇರುವಂತಹ ಲೆಸ್ ರಿಯಾಕ್ಟಿವ್ ಮೆಟಲ್ಸನ್ನು ಅದ್ರ ಮೇಲೆ ಪ್ಲೇಟಿಂಗ್ ಮಾಡೋದ್ರ ಮುಖಾಂತರ, ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು, ಕರೋಷನನ್ನು ಪ್ರಿವೆಂಟ್ ಮಾಡ್ಬೋದು. ಬೈ ಅಲಾಯಿಂಗ್ ಮೀನ್ಸ್, ಅಲಾಯ್ ಅಂದರೆ ಏನಪ್ಪ ಅಂದರೆ, ಆ್ಯನ್ ಅಲಾಯ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಎ ಮೆಟಲ್ ವಿತ್ ಅದರ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್, ಅಂದರೆ ಮಿಕ್ಸ್ಚರ್ ಸೇಮ್ ಅಮೌಂಟಲ್ಲಿ ಬೇರೆ ಬೇರೆ ಮೆಟಲ್ಸನ್ನು, ಒಂದು ಮೆಟಲ್ಸ್ ಜೊತೆ ಇನ್ನೊಂದು ಮೆಟಲ್ಸನ್ನು ಅಥವಾ ನಾನ್ ಮೆಟಲ್ಸನ್ನು ಮಿಕ್ಸ್ ಮಾಡೋದಕ್ಕೆ ಏನಂತ ಕರಿತೀವಿ, ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಆ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ, ಅಲಾಯ್ ಅಂತ ಕರಿತೀವಿ. ಈ ರೀತಿ ಅಲಾಯ್ ಮಾಡೋದ್ರ ಮುಖಾಂತರ ನಾವು ಏನು ಮಾಡ್ಬೋದು, ಕರೋಷನ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸ್ಟೀಲ್ ಮಾಡಬೇಕು ಅಂದರೆ ಐರನ್ ಮತ್ತು ಕಾಪರನ್ನು ಎರಡನ್ನೂ ಮಿಕ್ಸ್ ಮಾಡಿ ಸ್ಟೀಲ್ ಆರ್ಟಿಕಲ್ಸನ್ನು ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್, ಸ್ಟೈನ್ಲೆಸ್ ಸ್ಟೀಲ್ ಮಾಡಬೇಕಪ್ಪ ಅಂದರೆ ಐರನ್, ಕಾರ್ಬನ್, ಕೋಬಾಲ್ಟ್, ನಿಕಲ್ ಇವೆಲ್ಲವನ್ನೂ ಸಹ ಮಿಕ್ಸ್ ಮಾಡಿ ಸ್ಟೈನ್ಲೆಸ್ ಸ್ಟೀಲ್ ಮಟೀರಿಯಲ್ಸ್ನ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್, ಬ್ರಾಸ್ ಇಂದ ಆರ್ಟಿಕಲ್ಸ್ ಮಾಡಬೇಕಪ್ಪ ಅಂದರೆ ಕಾಪರ್ ಮತ್ತು ಜಿಂಕ್ ಇವೆರಡೂ ಮಟೀರಿಯಲ್ಸ್ನ ಮಿಕ್ಸ್ ಮಾಡಿ ಈ ಎರಡು ಮಟೀರಿಯಲ್ನ ಮಿಕ್ಸ್ ಮಾಡಿ ಆ ಅಲಾಯಿಂದ ಬ್ರಾಸ್ ಅನ್ನೋಂತಹ ಮೆಟೀರಿಯಲ್ನ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್, ಬ್ರೋನ್ಸು ಅಷ್ಟೇ, ಕಾಪರ್ ಮತ್ತು ಟಿನ್ ಇವೆರಡೂ ಮೆಟಲ್ಸ್ನ ಮಿಕ್ಸ್ ಮಾಡಿ ಏನು ಮಾಡ್ತಾರೆ, ಬ್ರೌನ್ಸ್ ಅನ್ನುವಂತಹ ಅಲಾಯನ್ನು ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಸಾಲ್ಡರ್, ಲೆಡ್ ಆ್ಯಂಡ್ ಟಿನ್ ಯೂಸ್ಡ್ ಫಾರ್ ವೆಲ್ಡಿಂಗ್ ಎಲೆಕ್ಟ್ರಿಕ್ ವೈರ್ಸ್ ಟುಗೆದರ್, ಅಂದರೆ ಈ ಸಾಲ್ಡರ್ ಅನ್ನುವಂತಹ ಅಲಾಯನ್ನು ಯಾವುದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಎಲೆಕ್ಟ್ರಿಕ್ ವೈರ್ಸನ್ನು ವೆಲ್ಡಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಲೆಡ್ ಮತ್ತು ಟಿನ್ ಇವೆರಡು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸನ್ನು ಹೋಮೋಜಿನಿಯಸ್ ಮಿಕ್ಸ್ಚರ್ ಮಾಡಿ ಇದನ್ನು ಯೂಸ್ ಮಾಡ್ತಾರೆ.
This is enough. Thank you, one and all.